ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ಗೆ ಸತ್ಯ ಹೇಳಿದ ಲಕ್ಷ್ಮಿ, ಸತ್ಯಕ್ಕೆ ಬೆಚ್ಚು ಬಿದ್ದ ವೈಷ್ಣವ್. ಹಾಗಾದ್ರೆ ಕಾವೇರಿ ಮಾಡಿಕೊಂಡ ಎಡಬುಟ್ಟೇನು ನಿಜವಾಗ್ಲೂ ಕಾವೇರಿ ಬಣ್ಣ ಬಟ ಬಯಲಾಗೆ ಹೋಯ್ತು. ಹಾಗಾದ್ರೆ ವೈಷ್ಣವ್ಗೆ ತಿಳಿದ ಸತ್ಯಕ್ಕೆ ನಿಜವಾಗ್ಲೂ ಕೂಡ ಇಂದು ಕಾವೇರಿ ಕೆಡ್ಡಾಗೆ ಬೀಳುವುದು ಶತಸಿದ್ಧಾನ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಕಾವೇರಿಯವರು ತಲೆ ಕೆಡಿಸ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ಸುಪ್ರೀತಾ ಹೇಳಿದ ಮಾತು ನಿಜವಾಗ್ಲೂ ಕಾವೇರಿಯನ್ನು ಬೆಚ್ಚಿ ಬೀಳಿಸಿದ. ನೀವು ನಿಮ್ಮ ಮಗಗೆ ಏನು ಹೇಳಬೇಕು ಅದನ್ನು ಹೇಳಿ ಕಳಿಸ್ದೇ ಇರ್ಬೋದು, ಆದರೆ ನಾನು ನನ್ನ ಲಕ್ಷ್ಮಿಗೆ ಒಂದು ತಾಯಿಯಾಗಿ ಏನು ಹೇಳ್ಬೋದು, ನೀವು ಏನು ಹೇಳಬೇಕಾಗಿತ್ತು ನಿಮ್ಮ ಮಗಂಗೆ ಅದನ್ನು ನಾನು ಹೇಳಿ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಇದರಿಂದ ಕಾವೇರಿಯವರು ನಾನು ಏನು ಅಂದ್ಕೊಂಡು ಅದಾಗೋದಿಲ್ವಾ, ನಾನು ಅಂದ್ಕೊಳ್ದೇ ಇರುವುದು ನಡೆದ್ಬಿಡುತ್ತೆ, ಸುಪ್ರೀತಾ ಹೇಳಿದಾಗೆ ಆಗ್ಬಿಡುತ್ತೆ, ಏನಪ್ಪ ಮಾಡೋದು, ನಿಜವಾಗ್ಲೂ ಪುಟ್ಟನ ಜೊತೆ ನಾನು ಬರ್ತೀನಿ ಅಂದರೆ ಪುಟ್ಟ ಬೇಡ ಅಂದ ಲಕ್ಷ್ಮಿನ ಜಿಗ್ನೆ ಅಂದ್ಕೊಂಡಾಗೆ ನನ್ನ ಮಗಂಗೆ ಅಂದ್ಕೊಂಡಿರ್ತಾಳೆ. ನಿಜವಾಗ್ಲೂ ಕೂಡ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಏನಾದರೂ ಆದರೆ ಏನು ಮಾಡೋದು ಇಲ್ಲ ನಿಜವಾಗ್ಲೂ ಅಲ್ಲಿ ಏನಾಗ್ತದೆ ಅನ್ನೋದು ನನಗೆ ಗೊತ್ತಾಗಬೇಕು. ಅಲ್ಲಿ ಏನಾಗ್ತದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂದರೆ ನಾನಲ್ಲಿರಬೇಕು. ನಾನಲ್ಲಂತೂ ಇರೋಕ್ಕಾಗೋದಿಲ್ಲ, ಯಾಕಂದರೆ ನನ್ನ ಮಗ ಬೇಡ ಅಂತ ಹೇಳ್ಬಿಟ್ಟು ಅವ್ನ ಮಾತಿಗೆ ವಿರುದ್ಧವಾಗಿ ನಾನು ಹೋದರೆ ಅದು ಸರಿ ಹೋಗೋದಿಲ್ಲ. ಹಾಗಿದ್ರೆ ಅಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಾದರೂ ಹೇಗೆ? ಕರೆಕ್ಟ್ ಚಿಂಗಾರಿನ ಕಳಿಸಿದ್ರೆ ಅವ್ರು ಹೇಗೋ ಮಾಡಿ ಎಲ್ಲಿ ಬೇಕಿದ್ರು ನುಸ್ಲಿ ಏನಾದರೂ ನೋಡಿ ನನಗೆ ಅಪ್ಡೇಟ್ನ ಮಾಡ್ತಾಳೆ, ಅವಳೇ ಸರಿ ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಈ ಕಡೆ ವಿಧಿ ಫ್ರೆಂಡ ನಿಮ್ಮ ಅಮ್ಮಂಗೆ ನೀನು ಮದುವೆ ಫೋಟೋಶೂಟ್ನ ಮಾಡಿ ಕಳಿಸು, ಖಂಡಿತವಾಗ್ಲೂ ನಿಮ್ಮ ಮದುವೆ ಫೋಟೋಸ್ನ ಕಳಿಸಿದ್ರೆ ಖಂಡಿತ ನಿಮ್ಮಮ್ಮ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿದಾಗ ವಿಧಿ ಕೂಡ ಒಂದಷ್ಟು ಫೋಟೋಸ್ನ ಕಳಿಸ್ತಾಳೆ. ಬಟ್ ಒಂದಷ್ಟು ಫೋಟೋಸ್ನ ಕಳಿಸ್ತಿದ್ದಾಗ ನಿಜವಾಗ್ಲೂ ಕೂಡ ಅಲ್ಲಿ ಕಾವೇರಿಯವರು ಏನಿದು ಅದೇನು ಅಜ್ಜಿಗಾರ್ವಿ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನು ಚಿಂತೆ ಅಂತೆ ಅನ್ನೋ ರೀತಿ ನನ್ನ ತಲೆ ನಾನು ಕೆಡ್ಸ್ಕೊಂಡಿದ್ರೆ ಇವಳು ಮದುವೆ ಫೋಟೋಶೂಟ್ ಮಾಡಿಕೊಂಡು ಫೋಟೋ ಬೇರೆ ಕಳಿಸಿದಾಳೆ ಅಂತ ಅಂದ್ಕೊಂಡಿದ್ದೆ. ಥಮ್ಸಪ್ನ ಕೊಟ್ಬಿಡ್ತಾರೆ. ಇದರಿಂದಾಗಿ ವಿಧಿ ನೋಡ್ತೀಯಾ, ನಾನು ಹೇಳಿಲ್ವಾ ನಮ್ಮಮ್ಮ ಇಷ್ಟೇ ರೆಸ್ಪಾಂಡ್ ಮಾಡೋದು ಅಂತ, ನೋಡು ನನಗೆ ಎಷ್ಟು ಇಗ್ನೋರ್ ಕಿಡ್ ಅನ್ನೋದು ಗೊತ್ತಾಗುತ್ತೆ ಅಂತ ವಿಧಿ ಹೇಳ್ತಿದ್ರೆ ಈ ಕಡೆ ನೀನು ಯಾಕೆ ಆ ರೀತಿ ಅಂತ ಅನ್ಕೋತಾ ಇದೆಯಾ ಅಂತ ಫ್ರೆಂಡ್ ಕೂಡ ಹೇಳ್ತಿದ್ದಾಳೆ. ನೋಡು ನನಗೀಗ ಏನು ಅನ್ನಿಸ್ತದೆ ಗೊತ್ತಾ, ನಮ್ಮಮ್ಮ ಈ ರೀತಿ ಮಾಡಿರೋದು ನೋಡಿ ನನಗೆ ಈ ಗೆಟಪ್ಪೇ ಬೇಡ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ನನಗೆ ಡ್ರೆಸ್ನ ಚೇಂಜ್ ಮಾಡು ಬಾ ಅಂತ ಹೇಳಿ ಅವರ ಮೇಕೋವರ್ನ ಕಳಿಸ್ತಾರೆ. ತದನಂತರ ಆಯ್ತು ಆ ಕಡೆ ಗಂಗಕ್ಕ ಕೂಡ ಕಾವೇರಮ್ಮ ಅವ್ರ ಹತ್ರ ಬಂದಿದ್ದೆ. ಕಾವೇರಮ್ಮ ತಗೊಳ್ಳಿ ಬಿಸಿ ಮಸಾಲೆ ಟೀ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಕಾವೇರಿಯವರು ಫುಲ್ಲು ಆ ಒಂದು ಫೋಟೋನ ತುಂಬಾ ಮಗ್ನರಾಗಿ ನೋಡ್ತಿದ್ದಾರೆ. ಏನಪ್ಪ ಇದು ಇಷ್ಟೆಲ್ಲ ಹೇಳ್ತಿದ್ದೇನೆ ಆದರೂ ಕೂಡ ಈ ಕಾವೇರಮ್ಮನಿಗೆ ನನ್ನ ಕಡೆ ಕಾನ್ಸಂಟ್ರೇಟ್ ಇಲ್ವಲ್ಲ, ಆಗಿದ್ರೆ ಏನು ಮಾಡ್ತಿರ್ಬೋದು ಅಂಥದ್ದೇನಿರ್ಬೋದು ಫೋನಲ್ಲಿ ಅಂತ ನೋಡಿದ್ದೆ. ವಿಧಿ ಮದುವೆ ಫೋಟೋಶೂಟ್ನ ನೋಡಿದ್ದೆ. ಶಾಕ್ ಆಗಿ ಕೈಯಲ್ಲಿರೋ ಟೀ ಗ್ಲಾಸನ್ನು ಬೀಳಿಸೇ ಬಿಡ್ತಾರೆ. ತಕ್ಷಣ ಬೆಚ್ಚಿ ಬೀಳ್ತಾರೆ ಕಾವೇರಿಯವರು. ಏನೇ ಮಾಡ್ತಿದ್ಯಾ, ಯಾಕೆ ಕೈಯಲ್ಲಿರೋ ಟೀ ಗ್ಲಾಸನ್ನು ಬೀಳಿಸಿದಾಗ ಈ ಕಡೆ ಕಾವೇರಿ ಬೆಚ್ಚಿ ಬೀಳ್ತಾರೆ. ಏನು ಮಾಡಿದೆ ನೀನು ಅಂತ ಹೇಳಿ ಗಂಗಕ್ಕನ ಮೇಲೆ ರೇಗ್ತಿದ್ದಾರೆ. ಅದು ಹಾಗಲ್ಲ ಕಾವೇರಮ್ಮ, ಅಲ್ಲಿ ವಿಧಿಯ ಫೋಟೋಶೂಟ್ ಮಾಡಿಕೊಂಡು ಮದುವೆ ಡ್ರೆಸ್ಸಲ್ಲಿ ಫೋಟೋ ಕಳಿಸಿದಾರಲ್ವ, ಅದು ನೋಡಿದ್ರೆ ಶಾಕ್ ಆಗೋಯ್ತು ಅಂತ ಹೇಳಿದಾಗ ಅವಳೇನೋ ಫೋಟೋಶೂಟ್ ಮಾಡಿಸ್ಕೋಬೇಕು ಅನಿಸಿದೆ, ಅದಕ್ಕೆ ಫೋಟೋಶೂಟ್ ಮಾಡ್ಕೊಂಡಿದ್ದಾಳೆ ಅಂದಾಗ, ಇಲ್ಲ ವಿಧಿಯಮ್ಮ ಯಾವತ್ತಾದರೂ ನೋಡಿದ್ರ ಈ ರೀತಿಯೆಲ್ಲ ಸೀರೆ ಉಟ್ಕೊಳ್ಳೋದನ್ನು ನಿಮಗೆ ಅನುಮಾನ ಬರ್ತಿಲ್ವ? ನಿಜವಾಗ್ಲೂ ಕೂಡ ಈ ರೀತಿ ಅಸಡ್ಡೆ ಮಾಡಬೇಡಿ, ಆಮೇಲೆ ವಿಷಯ ಗೊತ್ತಾಗಿ ಆಮೇಲೆ ನಾವು ಶಪ್ಸೋದು ಬೇಡ ಅಲ್ವಾ. ನಿಜವಾಗ್ಲೂ ಕೂಡ ವಿಧಿಯಮ್ಮ ಮದುವೆ ಹೆಣ್ಮಗಳಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗಂಗಕ್ಕ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಕಾವೇರಿಯವರು ಮಾತ್ರ ಏನೇನೋ ಮಾತಾಡಬೇಡ, ಸುಮ್ಮನೆ ಹೋಗು, ಟೀ ಗ್ಲಾಸನ್ನು ಬೀಳಿಸಿದ್ಯಾ, ಮತ್ತೆ ಟೀ ಮಾಡ್ಕೊಂಡು ಬಾ, ನನ್ನ ತಲೆ ಮೊದಲೇ ಕೆಟ್ಟೋಗಿದೆ, ಮತ್ತೆ ಕೆಡ್ಸೋಕೆ ಹೋಗಬೇಡ ನೀನು ಅಂತ ಹೇಳಿ ಇಲ್ಲಿ ಗಂಗಕ್ಕನ ಚಿಂಗಾರಿ ಅಂತ ಕರೆಯೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಹಾಗೆ ಗಂಟ್ಲಿಂದ ಬರೋ ಪದ ಹಾಗೆ ನಿಂತು ಹೋಗುತ್ತೆ. ಇಲ್ಲಿ ಅಂತ ಹೇಳಿದ್ರಲ್ಲ ಅಂತ ಗಂಗಕ್ಕ ಮರು ಪ್ರಶ್ನೆ ಮಾಡ್ತಿದ್ದಾರೆ. ಚಿಂಗಾರಿ ಅನ್ನೋಕೆ ಬಂದ್ರ ಅಂತ ಹೇಳಿ ಕೇಳ್ತಿದ್ದಾರೆ. ಈ ಕಡೆ ಕಾವೇರಿಯವರು ತಬ್ಬೆಬ್ಬ ಆಗ್ತಿದ್ದಾಗೆ ಗಂಗಕ್ಕಂಗೆ ಅನುಮಾನ ಶುರುವಾಗುತ್ತೆ. ನಾನು ಯಾಕೆ ಚಿಂಗಾರಿ ಅಂತ ಕರೀಲಿ, ಸುಮ್ಮನೆ ಏನೋ ಹೇಳೋಕೆ ಹೋದೆ ಅಷ್ಟೇ, ಅದನ್ನು ಬಿಟ್ಟು ಚಿಂಗಾರಿ ಅಲ್ಲ, ಸುಮ್ಮನೆ ನೀನು ಏನೇನೋ ಹೇಳ್ತಿದ್ಯಾ, ಅಲ್ಲಿ ವಿಧಿ ಸುಮ್ಮನೆ ಫೋಟೋಶೂಟ್ ಮಾಡ್ಕೊಂಡಿದ್ದಾಳೆ, ಸುಮ್ಮನೆ ತಲೆಗೆ ಏನೇನೋ ಹುಳ ಬಿಡಬೇಡ ಅಂತ ಹೇಳೋಕೆ ಹೊರಟೆ ಅಷ್ಟೇ, ನಿನ್ನ ಮೂಡ್ ಚೆನ್ನಾಗಿಲ್ಲ ಅಂತ ಹೇಳೋಕೆ ಹೊರಟೆ ಅಷ್ಟೇ, ಅದು ಇದು ಅಂತ ಏನೇನೋ ನೆಪ ಹೇಳಿ ಸುಳ್ಳು ಹೇಳಿ ಈ ಕಡೆ ಗಂಗಕ್ಕನ ಕಳ್ಸೋಕೆ ನೋಡೇ ಬಿಡ್ತಾರೆ. ಈ ಕಡೆ ಗಂಗಕ್ಕಂಗೆ ಅವ್ರು ಚಿಂಗಾರಿ ಅಂತ ಹೇಳೋಕೆ ಬಂದ್ರಲ್ವ ಅಂತ ಹೇಳಿ ಅನುಮಾನ ಬರ್ತದೆ. ನಂತರ ಈ ಕಡೆ ಕಾವೇರಿಯವರು ಕೂಡ ಫೋಟೋ ನೋಡ್ತಾನೆ. ಇಲ್ಲಿ ವಿಧಿ ಬಂದಿದ್ದು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದು, ನಂತರ ಅವ್ರು ರೇಗಿದ್ದು, ಈಗ ಬಂದಿರೋ ಫೋಟೋಸು
ಏನಪ್ಪ ಅದು ಏನಾಗ್ತದೆ, ನನ್ನ ಕೈ ಮೀರಿ ಏನಾದ್ರು ನಡೆದು ಹೋಗ್ತಿದ್ಯಾ, ನನ್ನ ಕೈ ಮೀರಿ ನಡೆದು ಏನಾದರೂ ಅನಾಹುತ ಘಟಿಸ್ಬಿಡುತ್ತಾ ಅಂತ ಹೇಳಿ ಕಾವೇರಿಯವರು ಚಿಂತೆ ಮಾಡ್ತಿದ್ರೆ ಅಲ್ಲಿ ಅವರ ಅತ್ತೆ ಪ್ರವೇಶ ಕೊಡ್ತಾರೆ. ಅತ್ತೆ ಪ್ರವೇಶ ಕೊಟ್ಟದ್ದೇ ಕಾವೇರಿ ಅಂತ ಹೇಳಿದೆ. ಯಾಕೆ ಮತ್ತೆ ವಾಪಸ್ ಬಂದ್ರಿ ಅಂದಾಗ, ನಾನು ಬರ್ತಾನೆ ಇರ್ತೀನಿ, ನಿನ್ನ ಹಳ್ಳನ ನೀನೇ ತೋಡ್ಕೋತಾ ಇದೆಯಾ ಅಲ್ವಾ, ನಿನ್ನ ಕೆಳಗಡೆ ಮಣ್ಣಿನ ಹಳ್ಳನ ನೀನೇ ತೋಡ್ಕೊಂಡು ಅಲ್ಲಿಗೆ ಬೀಳೋಕ್ಕೂ ಮುನ್ನ ಎಚ್ಚೆತ್ಕೊಂಡ್ಬಿಡು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೊದಲು ಇಲ್ಲಿಂದ ಹೊರಡ್ತಾರೆ ಅಂತ ಕಾವೇರಿಯವರು ಹೇಳ್ತಿದ್ರೆ, ಒಂದು ಸತ್ಯವನ್ನು ತಿಳ್ಕೊ ಕಾವೇರಿ, ಒಂದು ಗೆದ್ಲು ಹುಳು ಸಾಕು, ಒಂದು ದೊಡ್ಡ ಆಲದ ಮರವನ್ನು ಬೀಳಿಸೋದಕ್ಕೆ ಒಂದೇ ಗೆದ್ಲು ಹುಳು ತಿಂದು 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 ಬುಡ ಸಮೇತ ಮರನ ಕಿತ್ತೆಸ್ಬಿಡುತ್ತೆ. ಹಾಗೆ ನಿನ್ನ ಸರ್ವನಾಶನೂ ಕೂಡ ಅಂತ ಹೇಳಿದೆ. ಈ ಕಡೆ ನೀರನ್ನೇ ಎರಚಿಬಿಡ್ತಾರೆ ಕಾವೇರಿಯವರು. ತಕ್ಷಣ ಇಲ್ಲಿ ಅತ್ತೆ ಮರಿಯಾಗಿಬಿಡ್ತಾರೆ. ತದನಂತರ ಆತ ಕಡೆ ಲಕ್ಷ್ಮಿ ವೈಷ್ಣವ್ ಹತ್ರ ಸತ್ಯನ ಹೇಳ್ಬಿಡೋಣ ವಿಧಿದು, ಆಮೇಲೆ ತುಂಬ ಬೇಜಾರು ಮಾಡ್ಕೋಬೋದು, ಈಗ ಯಾಕೆ ಸತ್ಯ ಹೇಳಿಲ್ಲ ಇಷ್ಟು ದಿನ ಅಂತ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಆ ಹುಡುಗ ಅಂತ ಹೇಳೋಕ್ಕೆ ಮುಂದಾಗ್ತಿದ್ರೆ ಹುಡುಗಂಗೆ ಆಕ್ಸಿಡೆಂಟ್ ಆಗಿದೆ. ನೋಡಿದ್ರೆ ನಿಮ್ಮ ಮಾತನ್ನು ಕಟ್ಕೊಂಡು ನಿಮ್ಮ ಕಡೆ ತಿರ್ಕೊಂಡದಕ್ಕೆ ಎಂಥ ಒಂದು ದೊಡ್ಡ ಅನಾಹುತ ಆಯಿತು, ಸಣ್ಣದ್ರಲ್ಲೇ ಮುಗ್ದದ, ಸುಮ್ಮನೆ ಇರಿ, ನನ್ನಿಂದಾನೇ ಆಕ್ಸಿಡೆಂಟ್ ಆಗಿದ್ದು, ಸುಮ್ಮನೆ ಏನೇನೋ ಮಾತಾಡಬೇಡಿ ಕಣ್ರಿ ಅಂತ ಹೇಳಿ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಸುಮ್ಮನೆ ಇರಿಸ್ಬಿಡ್ತಾರೆ. ನಂತರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ನಂತರ ಇಲ್ಲ, ನನ್ನ ಸತ್ಯ ಹೇಳಿಬಿಡ್ಬೇಕು ವೈಷ್ಣವ್ ಅವ್ರ ಹತ್ರ, ಇಲ್ಲಾಂದರೆ ಖಂಡಿತ ಮತ್ತಿನ್ನೊಂದು ಅನಾಹುತ ಆಗಿಬಿಡುತ್ತೆ, ಯಾಕೆ ಅವತ್ತೆ ಸತ್ಯ ಹೇಳ್ಬೋದಿತ್ತಲ್ಲ, ಯಾಕೆ ಸತ್ಯ ಹೇಳಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ವೈಷ್ಣವ್ ಬರ್ತಿದ್ದಾಗೆ ಸತ್ಯನೇ ಹೇಳೋಕೆ ಹೋಗ್ತಾರೆ. ಬಟ್ ವೈಷ್ಣವ್ ಯಾವುದನ್ನು ಕೂಡ ಕೇಳೋಕೆ ರೆಡಿ ಇಲ್ಲ. ರೀ, ಯಾವುದನ್ನು ಕೇಳೋಕೆ ರೆಡಿ ಇಲ್ಲ ಅಂತ ಆಗಿಂದ ಹೇಳ್ತಿದ್ದೀನಿ ತಾನೆ, ಸುಮ್ಮನೆ ಇರ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಆಮೇಲೆ ನೀವು ನಾನು ಹೇಳಿಲ್ಲ ಅಂತ ಅನ್ಕೋಬಾರ್ದಲ್ವ, ತುಂಬ ದಿನದಿಂದ ಹೇಳಬೇಕಿತ್ತು, ಬಟ್ ಸಮಯ ಪರಿಸ್ಥಿತಿ ಹೇಳಲಿಕ್ಕಾಗಿಲ್ಲ ಅಂತ ಲಕ್ಷ್ಮಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಆ ವಿಖ್ಯಾತ್ ಅಂದರೆ ವಿಧಿಯ ಲವರ್ ಟ್ರೀಟ್ಮೆಂಟ್ ತೊಗೊಂಡು ಆಲ್ರೆಡಿ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಸದ್ಯ ಹೋದ್ನಲ್ಲ ಬಿಟ್ಟಾಕೆ ಅದ್ರ ಬಗ್ಗೆ ಅಂತ ವೈಷ್ಣವ್ ಹೇಳಿದ್ರೆ, ಇಲ್ಲ ವಿಖ್ಯಾತ್ ಯಾಕೆ ಹೋದ ಅಂತದಾಗೆ ನಿಮಗೆ ಹೆಸರು ಗೊತ್ತಾ ಅಂದಾಗ, ಹೌದು ವಿಧಿ ಫ್ರೆಂಡ್ ಅವರು ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ಆಯಿತು ಅಂತ ಎಲ್ಲ ವಿಷಯ ಹೇಳಿದಾಗ ಇವತ್ತೇ ಹೇಳ್ತಿದ್ರಲ್ರಿ, ಅವತ್ತೇ ಹೇಳ್ಬೋದಿತ್ತಲ್ವ, ಕೇಳಿದ್ರೆ ನಾನು ಬ್ಯುಸಿ, ಅದು ಇದು ತಲೆ ಕೆಟ್ಟು ಹೋಗಿತ್ತು, ಮತ್ತು ಟೈಮ್ ಸರಿ ಇರಲಿಲ್ಲ, ಇದನ್ನೇ ಏನೇನೋ ನೆಪ ಹೇಳ್ತೀರ ಅಲ್ವ, ಇದೇ ಆಗೋಯ್ತಲ್ವ ನಿಮ್ಮದು, ಯಾವುದೇ ವಿಷಯನೂ ಹೇಳದೇ ಇರೋದು ಅಂತ ಇಲ್ಲಿ ವೈಷ್ಣವಿ ಹೇಳ್ತಿದ್ದಾರೆ. ಜೊತೆಗೆ ಫ್ರೆಂಡ್ಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್ ಆಗಿ ನೋಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋ ಸಮಯ ಬಂದ್ಬಿಡ್ತು ಅಂತ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಲಕ್ಷ್ಮಿ ಲವ್ವರ್ ಅನ್ನೋ ವಿಷಯನ ತಲುಪಿಸ್ಬೇಕಾಗಿದೆ ವೈಷ್ಣವಿಗೆ. ತದನಂತರ ಬನ್ನಿ ಅಂತ ಕಾರಲ್ಲಿ ಹೋಗ್ತಿರ್ತಾರೆ. ಕಾರಲ್ಲಿ ಹೋಗಬೇಕಿದ್ರೆ ಈ ಕಡೆ ಲಕ್ಷ್ಮಿ, ನನ್ನ ಮಾತು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ವಿಖ್ಯಾತ್ ಬೇರೆ ಯಾರೂ ಅಲ್ಲ, ವಿಧಿ ಲವ್ವರ್ ಅಂತದಾಗಿ ವೈಷ್ಣವಿಗೆ ಶಾಕ್ ಆಗುತ್ತೆ. ತದನಂತರ ಆ ಕಡೆ ವಿಧಿ ವಿಖ್ಯಾತ್ಗೆ ಕಾಲ್ ಮಾಡ್ತಿದ್ದಾರೆ. ಇನ್ನು ವಿಖ್ಯಾತ್ ಬಂದಿಲ್ಲ. ಈ ಕಡೆ ಫ್ರೆಂಡ್ ಕೂಡ ನಿನ್ನ ಅಮ್ಮಂಗೆ ವಿಷಯ ತಿಳಿಸ್ಬಿಡು, ಆಮೇಲೆ ಅವರು ಥಮ್ಸಪ್ ಕೊಟ್ಟಿದ್ದಾರೆ ಅಂದರೆ ಈ ಮದುವೆಗೆ ಒಪ್ಕೋಬೋದು, ಆನಂತರ ನೀನು ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆ ಆಗ್ಬೋದು, ಇಲ್ಲಿ ಹೊರತಾಗಿ ಅಂತ ಕೂಡ ಹೇಳ್ತಿದ್ದಾರೆ. ಇದರಿಂದ ವಿಧಿಗೂ ಆಸೆ ಚಿಗುರು ಹಿಡಿಯುತ್ತೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ಲವ್ವರ್ ವಿಖ್ಯಾತ್ ಬಂದೇ ಬಿಡ್ತಾರೆ. ಬ್ಯಾಂಡೇಜ್ ಎಲ್ಲ ಹಾಕಿರೋದು ನೋಡಿ ವಿಧಿಗೆ ಶಾಕ್ ಆಗ್ತದೆ. ಫೈನಲಿ ಇಲ್ಲಿ ಲಕ್ಷ್ಮಿ ವಿಧಿ ಸತ್ಯ ಹೇಳಿರ್ಬೋದು, ಬಟ್ ವಿಧಿ ಸತ್ಯ ಹೇಳೋದ್ರ ಜೊತೆಗೆ ಯಾಕೆ ನಾನು ಅವತ್ತು ತಡ ಮಾಡಿದೆ ಅನ್ನೋ ಸತ್ಯವನ್ನು ಹೇಳಿಕ್ಕೆ ಹೊರಟ್ರೆ ಖಂಡಿತ ಕಾವೇರಿ ಸತ್ಯ ಕೂಡ ಹೊರಗಡೆ ಬರುತ್ತೆ. ಆ ಕಡೆ ಆಲ್ರೆಡಿ ಚಿಂಗಾರಿ ವಿಷಯ ಬೈಲಾಗ್ತದೆ. ಚಿಂಗಾರಿ ವಿಷಯ ಗೊತ್ತಾದರೆ ಖಂಡಿತ ಕಾವೇರಿ ಬಂಡವಾಳ ಔಟ್ ಆಗುತ್ತೆ. ಇಲ್ಲಿ ಲಕ್ಷ್ಮಿ ಆ ಒಂದು ವಿಷಯ ಇಟ್ಕೊಂಡು ಕಾವೇರಿಗೆ ಚುಟ್ಟ ಕಟ್ಟಿದ್ರೆ ಕಾವೇರಿ ಮತ್ತೆ ಜೈಲಿಗೆ ಹೋಗಲೇಬೇಕಾಗುತ್ತೆ. ಹಾಗಾದರೆ ಏನಾಗ್ಬೋದು? ಈ ಕಡೆ ಮದುವೆಗೆ ಹೋಗಿದ ವೈಷ್ಣವ್ ಲಕ್ಷ್ಮಿಯ ಬದುಕಲ್ಲಿ ಒಂದು ದೊಡ್ಡ ತಿರುವೆ ತೊಗೊಂಡ್ಬಿಡುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.